ಸ್ನೇಹಿತರೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ದು ಸ್ಕೂಲ್ ಯೂನಿಫಾರ್ಮ್ದು ಸ್ಕರ್ಟ್ ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ. ಸ್ನೇಹಿತರೆ ನೋಡಿ ನಾನು ಇಲ್ಲಿ ನಿಮಗೆ ಹಾಕೊಂಡಿದ್ದೀನಿ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ನೋಡಿ ಇದು ಬಾಡಿ, ಹಾಗೆ ಇದು ಬೆಲ್ಟು, ಇದು ಕೆಳಗೆ ಲಾಂಗ. ಹಾಗೆ ನೋಡಿ ಸ್ನೇಹಿತರೆ ಮೆಜರ್ಮೆಂಟ್ ಬಂದು ಲೆಂತ್ ಬಂದು 29 ಇಂಚ್ ಇದೆ. ಹಾಗೆ ಇದು ನೋಡಿ ಬಾಡಿ, ಇದು ಶೋಲ್ಡರ್ ಬಂದು 10 ಇಂಚ್ ಬರುತ್ತೆ. ಹಾಗೆ ಲೆಂತ್, ಈ ಬಾಡಿ ಲೆಂತ್ ಬಂದು 11 ಇಂಚ್ ಇದೆ. ಸೊಂಟ ಅಳತೆ ಬಂದು 20 ಇಂಚ್ ಇದೆ ಸ್ನೇಹಿತರೆ. ನೋಡಿ ಈ ಮೆಜರ್ಮೆಂಟ್ಗೆ ನಾನು ಕಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ ಇಲ್ಲಿಂದ ಇದಕ್ಕಿದೆಯಲ್ಲ, ಇದು ಎರಡು ಬಟ್ಟೆ ಹಾಕ್ಬೇಕು, ಇದಕ್ಕೆ ಡಬಲ್ ಫೋಲ್ಡ್ ಬಟ್ಟೆ ಹಾಕ್ಬೇಕು. ಹಾಗಾಗಿ ನೋಡಿ ಇದನ್ನ ಯಾವ ರೀತಿ ಕಟ್ ಮಾಡೋಂತ ತೋರಿಸ್ತೀನಿ ಇವತ್ತು. ಸ್ನೇಹಿತರೆ ನೋಡಿ ಮೊದಲಿಗೆ ಬಂದು ಲಂಗಾನ ಕಟ್ ಮಾಡೋಣ. ನೋಡಿ ಕೆಳಗಡೆ ಇಲ್ಲಿಂದ ಕೆಳಗಡೆಗೆ ಕಟ್ ಮಾಡ್ಕೊಳ್ಳೋಣ, ಇದು ಎಷ್ಟಿದೆ ಅಂತೇಳಿ. ಸ್ನೇಹಿತರೆ ನೋಡಿ 29 ಇಂಚು ಲೆಂತ್ ಇದೆ ಟೋಟಲ್. ನೋಡಿ ಇಲ್ಲಿಂದ ಇಲ್ಲಿವರೆಗೂ ಲೆಂತ್ ಬಂದು 29 ಇಂಚ್ ಇದೆ ಸ್ನೇಹಿತರೆ. ನಾವು ಇವಾಗ 29ಕ್ಕೆ ಇದನ್ನ 11 ಇಂಚ್ ಇಡ್ತೀವಿ ಸ್ನೇಹಿತರೆ. ನಾವು ಇವಾಗ ಬಾಡಿ ಉದ್ದನ 11 ಇಂಚ್ ಇಡ್ತೀವಿ. ಹಾಗೆ 2 ಇಂಚು ಬೆಲ್ಟ್ ಬರುತ್ತೆ. ನಮಗೆ ಟೋಟಲ್ ಬಂದು 13 ಇಂಚು ನಾವು 29 ಇಂಚಲ್ಲಿ ಲೆಸ್ ಮಾಡ್ಬೇಕು. ನೋಡಿ 29 ಇಂಚಲ್ಲಿ ಟೋಟಲ್ ಬಂದು ನಮಗೆ 29 ಲೆಸ್ ಮಾಡಿದಾಗ ಸ್ನೇಹಿತರೆ 16 ಇಂಚು ಬರುತ್ತೆ. ನೋಡಿ ನಮಗೆ ನೋಡಿ 16 ಇಂಚು ಈ ಲಂಗ ಮೆಜರ್ಮೆಂಟ್ ಬಂದು ಸ್ನೇಹಿತರೆ ಇಲ್ಲಿಂದ ನೋಡಿ 16 ಇಂಚ್ ಇದೆ. ಇದಕ್ಕೆ ನಾವು ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಬೇಕು. ಹಾಗೆ ಕೆಳಗಡೆ ಪಟ್ಟಿ, ನೀವು ಎಕ್ಸ್ಟ್ರಾ ಬಟ್ಟೆ ಎಷ್ಟಿರುತ್ತೋ ಅಷ್ಟನ್ನ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ನನಗೆ ಬಟ್ಟೆ ಎಷ್ಟಿದೆ ನಾನು ಅಷ್ಟೇ ನಿಮಗೆ ತೋರಿಸ್ತೀನಿ ಕಟಿಂಗ್ ಮಾಡ್ತಾ. ಇವಾಗ ಇಲ್ಲಿಂದ ಈ ಲಂಗದ ಲೆಂತ್ ಅನ್ನ ಮೊದಲಿಗೆ ಕಟ್ ಮಾಡ್ಕೋಣ ಸ್ನೇಹಿತರೆ. ನೋಡಿ ಇದು ಬಟ್ಟೆ ಎಷ್ಟಿದೆ ಅಂತ ನೋಡ್ಕೋಣ ಮೊದಲಿಗೆ. ಸ್ನೇಹಿತರೆ ಬಟ್ಟೆ ನೋಡಿ ಇದು 1.5 ಮೀಟರ್ಗಿಂತೂ ಕಡಿಮೆ ಇದೆ. ನೋಡಿ ಇದು ನೋಡಿ ಇನ್ನು 1.5 ಮೀಟರ್ಗೆ ಒಂದು 2 ಇಂಚ್ 3 ಇಂಚ್ ಇನ್ನೂ ಕಡಿಮೆ ಇದೆ. ಇಷ್ಟು ಬಟ್ಟೆ ಕೊಟ್ಟಿದ್ದಾರೆ ಇದನ್ನ. ಇವಾಗ ನೋಡಿ ಇದು ಮೊದಲಿಗೆ ನಾನು ಲಂಗ ಕಟ್ ಮಾಡ್ತೀನಿ ಸ್ನೇಹಿತರೆ. ಇದು ಎಲ್ಲಿ ಬೇಕಲ್ಲ ಕಟ್ ಮಾಡಿದ್ರೆ ನಮಗೆ ಬಟ್ಟೆ ಶಾರ್ಟೇಜ್ ಆಗುತ್ತೆ. ಹಾಗಾಗಿ ನೋಡಿ ಇದು 1.5 ಮೀಟರ್ ಇದೆ ಸ್ನೇಹಿತರೆ. ನೋಡಿ ಲೆಂತ್ ಬಂದು ಅಗಲ, ಲಂಗದ ಅಗಲ ಬಂದು 1.5 ಮೀಟರ್ ಆಗುತ್ತೆ. ಇದು ಎಷ್ಟಿದೆಯೋ ಅಷ್ಟನ್ನೇ ತಗೊಳ್ಳೋಣ. ಇದು ಚಿಕ್ಕ ಮಗು ಆಗಿರೋದ್ರಿಂದ ಸ್ನೇಹಿತರೆ ನೋಡಿ. ಹಾಗೆ ಇದರಲ್ಲಿ ನಮ್ಗೇನು ಮಿಕ್ಕ ಉಳಿಯುತ್ತಲ್ಲ, ನಾವೆಲ್ಲ ಬಾಡಿ ಎಲ್ಲ ಕಟ್ ಮಾಡ್ಕೊಂತೀವಿ, ಮಿಕ್ಕ ಬಟ್ಟೆನ ನಾವು ಇಲ್ಲಿ ಒಂದು ಸೈಡ್ ಅದನ್ನ ಉಳಿತು ಅಂದ್ರೆ ಇದಕ್ಕೆ ಅಟ್ಯಾಚ್ ಮಾಡೋಣ ಅಂತೀವಿ. ತೋರಿಸ್ತೀನಿ ನಾನು ನಿಮಗೆ ಮೊದಲಿಗೆ ನೋಡಿ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ. ಸ್ನೇಹಿತರೆ ನೋಡಿ ಇಲ್ಲಿ ಕೆಳಗಡೆ ಪಟ್ಟಿ ಬಿಡ್ಲಿಕ್ಕೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ ಇದನ್ನ 4 ಫೋಲ್ಡ್ ಮಾಡ್ಕೊತೀನಿ ಸ್ನೇಹಿತರೆ, ನಿಮ್ಗೆ ಈಸಿಯಾಗಿ ಕಾಣಲಿ, ಹಾಗೆ ನನಗೂ ಕೂಡ ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳಿ. ನೋಡಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ಲೆಂತ್ ಸ್ನೇಹಿತರೆ, ಇದು ಬ್ಲೌಸ್ನ ಲೆಂತು ಸ್ನೇಹಿತರೆ. ನೋಡಿ ಇವಾಗ ಮೊದಲಿಗೆ ಕೆಳಗಡೆಗೆ ನೀವು ಎಷ್ಟು ಫೋಲ್ಡ್ ಮಾಡ್ಕೊಂತೀವಿ ಅಂತ ಅಷ್ಟನ್ನ ನೀವು ಬಿಟ್ಬಿಡಿ. ನಾನು ಇದನ್ನ 2 ಇಂಚ್ ಮಾತ್ರ ಫೋಲ್ಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಜಾಸ್ತಿ ಬಟ್ಟೆ ಇದ್ರೆ ನೀವು ಜಾಸ್ತಿ ಫೋಲ್ಡ್ ಮಾಡ್ಕೊಳ್ರಿ. ನಾನು 2 ಇಂಚು ಫೋಲ್ಡ್ ಮಾಡ್ತಾ ಇದ್ದೀನಿ. ಹಾಗಾಗಿ 2 ಇಂಚಿಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ 1.5 ಮೀಟರ್ ಸ್ಕರ್ಟ್ ಬಟ್ಟೆ ಕಟ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಇದರಲ್ಲಿ. ನೋಡಿ ನಾನು 2 ಇಂಚಿಗೆ ಇದು ಕೆಳಗಡೆ ಲಂಗದ್ದು ಪಟ್ಟಿ ಸ್ನೇಹಿತರೆ. ನೋಡಿ ಇಲ್ಲಿ ಕೆಳಗಡೆ ಇದೆಯಲ್ಲ ಸ್ನೇಹಿತರೆ, ಇದು ಲಂಗದ ಪಟ್ಟಿ ನಾನು ಬಿಟ್ಟಿದ್ದೀನಿ. ನೋಡಿ ಇವಾಗ ಇದನ್ನ ಇಲ್ಲಿಂದ ಇಲ್ಲಿವರೆಗೂ ನಮಗೆ ಎಷ್ಟು ಬೇಕಾಗಿತ್ತು, 16 ಇಂಚ್ ಬೇಕು. ನೋಡಿ 16 ಇಂಚು ಪ್ಲಸ್ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂದ್ರೆ 17.5 ಇಂಚಿಗೆ ನಾವು 16.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 16.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. 1/4 ಇಂಚ್ ಜಾಸ್ತಿ ಇಡೋಣ ಸ್ನೇಹಿತರೆ. ನೋಡಿ 16.75 ಇಡ್ತಾ ಇದ್ದೀನಿ. ಇದು ಲಂಗ ಲೆಂತ್ ಸ್ನೇಹಿತರೆ. ಇದು ಅಗಲ ಎಷ್ಟಾದ್ರೂ ಬರಲಿ ಸಮಸ್ಯೆ ಇಲ್ಲ, ಬಟ್ ಕಡಿಮೆ ಬರಬಾರ್ದು. ಎಷ್ಟಿದೆ ಇದರಲ್ಲಿ ಅಡ್ಜಸ್ಟ್ ಮಾಡ್ತಾ ಇರೋದ್ರಿಂದ ಅಗಲ ಎಷ್ಟು ಬಂದರೂ ಸಮಸ್ಯೆ ಇಲ್ಲ, ಜಾಸ್ತಿ ಬಂದರೂ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ನೋಡಿ ಇವಾಗ ಲಂಗಾನ ಇಲ್ಲಿಗೆ ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ನೀವು ಜಾಸ್ತಿ ಬಟ್ಟೆ ಐತಂದ್ರೆ ಜಾಸ್ತಿ ಅಗಲ ತಗೊಳ್ರಿ. ನೋಡಿ ಇಷ್ಟೇ ಅಗಲ ಬರ್ತಾ ಇದೆ. ಇದು ಅಗಲ ಅಂದ್ರೆ ನೋಡಿ 1.5 ಮೀಟರ್ ಇದೆಯಲ್ಲ, ಅಂದ್ರೆ ನಮಗೆ ನೋಡಿ 28 ಇಂಚು ಅಗಲ ಬರ್ತಾ ಇದೆ. ಅರ್ಧ ಇಂಚು ಹೋದ್ರು 27.5 ಇಂಚು ನಮಗೆ ರೆಡಿ ಸಿಗುತ್ತೆ. ನಿಮಗೆ ಇದರಲ್ಲಿ ಇನ್ನೂ ಶಾರ್ಟೇಜ್ ಆಯ್ತು ಸ್ನೇಹಿತರೆ, ಇದರಲ್ಲಿ ಮಿಕ್ ಏನು ಉಳಿಯುತ್ತಲ್ಲ ಅದನ್ನ ಒಂದು ಪೀಸಲ್ಲಿ ಅಟ್ಯಾಚ್ ಮಾಡಿ ನಂತರ ಸ್ಟಿಚ್ ಮಾಡೋಣ ಅದನ್ನೇ. ನೋಡಿ ಇವಾಗ ಲಂಗ ಕಟ್ ಮಾಡಿದ್ವಿ. ಇವಾಗ ಸ್ನೇಹಿತರೆ ಇದನ್ನ ಬಾಡಿ ಕಟ್ ಮಾಡೋಣ. ನೋಡಿ ಮೊದಲಿಗೆ ಸ್ನೇಹಿತರೆ ಬಾಡಿಗೆ ಬಂದು 2 ಡಬಲ್ ಫೋಲ್ಡ್ ಬಟ್ಟೆ ಬೇಕು ನಮಗೆ. ನೋಡಿ ಈ ತರ ಫೋಲ್ಡ್ ಮಾಡ್ಕೊಂತ ಇದ್ದೀನಿ, ಈ ರೀತಿ ಫೋಲ್ಡ್ ಮಾಡ್ಕೊಂತ ಇದ್ದೀನಿ. ಇದು ಶೋಲ್ಡ್ರ್ ಬಂದು ಸ್ನೇಹಿತರೆ 10 ಇಂಚ್ ಬೇಕು. ನೋಡಿ 10 ಇಂಚು ಶೋಲ್ಡ್ರು ಅಂದ್ರೆ 10 ಇಂಚ್ ಅಗಲ ಇರಬೇಕು. ನೋಡಿ ಇದು ಕಡಿಮೆ ಇದೆ, ನಾವು ಈ ರೀತಿ ಕಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಇವಾಗ ಈ ಸೈಡಿಂದ ತಗೋಣ.
ಸ್ನೇಹಿತರೆ ನೋಡಿ ಈ ರೀತಿ ಬರುತ್ತೆ. ಇದನ್ನ ಮೊದಲಿಗೆ ನೋಡಿ ಸ್ನೇಹಿತರೆ, ಇದರಲ್ಲಿ 2 ಬಟ್ಟೆ ಇದೆ. ನೀವು ಫ್ರಂಟಿಗೂ ಬ್ಯಾಕಿಗೂ ಒಳಗಡೆ ಹೊರಗಡೆ ಲೈನಿಂಗು ವಿತೌಟ್ ಮೇಲ್ಗಡೆಗೂ ಎರಡಕ್ಕೂ ಸೇರಿ ನಾನು ಕಟ್ ಮಾಡ್ತಾ ಇದ್ದೀನಿ ಒಂದೇ ಸಾರಿ. ನೋಡಿ ಇದು 2 ಪೀಸ್ ಇದೆ ಸ್ನೇಹಿತರೆ. ಇದು 2 ಪೀಸ್ ಇದೆ. ಶೋಲ್ಡರ್ ಬಂದು ಎಷ್ಟಿದೆ ನೋಡಿ ಸ್ನೇಹಿತರೆ, ಇದರಲ್ಲಿ 10 ಇಂಚು ಶೋಲ್ಡರ್ ಇದೆ. ಶೋಲ್ಡರ್ನಷ್ಟು ಅಗಲ ನಾವು ಫೋಲ್ಡ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. 10 ಇಂಚು ಅಂದರೆ 10ರ ಅರ್ಧ ಬಂದು 5 ಇಂಚ್ ಆಗುತ್ತೆ ಸ್ನೇಹಿತರೆ. ನೋಡಿ 5 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಫ್ರಂಟ್ ಬರುತ್ತೆ, ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ಸೈಡ್ ಬರುತ್ತೆ. ತೋರಿಸ್ತೀನಿ ನಾನು ನಿಮಗೆ, ವಿಡಿಯೋನ ಕಂಪಲ್ಸರಿ ನೀವು ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ. ನೋಡಿ ನಾನು 5 ಇಂಚಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ 5 ಇಂಚ್ಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ಉದ್ದ ಬಂದು ನಮಗೆ ಬೇಕಾಗಿರೋದು 11 ಇಂಚು ಅಂದರೆ 22 ಪ್ಲಸ್ ನಮಗೆ ಶೋಲ್ಡರ್ ಹತ್ರ ನೀವು ಕಟ್ ಮಾಡ್ತೀವಿ ಅಂದರೆ ಸ್ನೇಹಿತರೆ ಅದಕ್ಕೆ ಅರ್ಧ ಇಂಚು ನೀವು ಆ್ಯಡ್ ಮಾಡಬೇಕಾಗುತ್ತೆ. ನಾನು ಇದರಲ್ಲಿ ಶೋಲ್ಡರ್ ಸೆಂಟ್ರಿಗೆ ಕಟ್ ಮಾಡಲ್ಲ, ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತೀನಿ. ನಾನು ನಿಮಗೆ 11 ಅಂದರೆ 22 ಪ್ಲಸ್ 1 ಇಂಚು 23 ಇಂಚು ಲೆಂತ್ ಬೇಕು. ನೋಡಿ ಇಲ್ಲಿಗೆ ಕಟ್ ಮಾಡ್ಕೊತೀನಿ. ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೀನಿ ಸ್ನೇಹಿತರೆ, ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ ನಾನು 2 ಪೀಸು ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಅಂದರೆ ನೋಡಿ 2 ಪೀಸು ಫ್ರಂಟು ಬ್ಯಾಕಿಗೆ, ಇಲ್ಲಿಂದ ಫ್ರಂಟ್ ಬರುತ್ತೆ, ಇಲ್ಲಿಂದ ಬ್ಯಾಕ್ ಬರುತ್ತೆ. ನೋಡಿ 2 ಪೀಸ್ ಇದೆ ಸ್ನೇಹಿತರೆ ಇದರಲ್ಲಿ. ಇದನ್ನ ಇವಾಗ ಫೋಲ್ಡ್ ಹಾಕೊಂಡಿದ್ದೀನಿ ವಾಪಸ್. ಮತ್ತೆ ನೋಡಿ ಈ ಥರ ಫೋಲ್ಡ್ ಹಾಕೊಂಡಿದ್ದೀನಿ. ಇದು 5 ಇಂಚ್ ಇದೆ ಸ್ನೇಹಿತರೆ. ಶೋಲ್ಡರ್ ಎಷ್ಟು ಬರುತ್ತಲ್ಲ ಅಷ್ಟು ತಗೊಂಡ್ರೆ ಸಾಕು ನೀವು, ಮತ್ತೆ ಹೆಚ್ಚುವರಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಶೋಲ್ಡರ್ಗಂತೂ ಹೊರಗಡೆ ಹೋಗಲ್ಲ ಬಟ್ಟೆ. ಹಾಗಾಗಿ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಥರ ಸೆಂಟ್ರಿ ಫೋಲ್ಡ್ ಮಾಡ್ಕೊಂಡು ಇದನ್ನ ಇವಾಗ ವಾಪಸ್ ಈ ಥರ ಹಾಕ್ಕಂತೀನಿ. ನೋಡಿ ಸ್ನೇಹಿತರೆ ಬಂದು ನೋಡಿ ಇದು ಶೋಲ್ಡ್ರು, ಇದು ಕೆಳಗಡೆ. ಓಕೆ, ಇದು ಕೆಳಗಡೆಗೆ ತೋರಿಸ್ತೀನಿ. ನೋಡಿ ಇದು ಕೆಳಗಡೆ ಬರುತ್ತೆ, ಇದು ಶೋಲ್ಡ್ರ್ ಬರುತ್ತೆ ಸ್ನೇಹಿತರೆ. ನೋಡಿ ಇದು ಶೋಲ್ಡ್ರು, ಇದು ಬಾಟಮ್. ಓಕೆ, ಬಾಟಮ್ ಎಷ್ಟು ಬೇಕು, ಶೋಲ್ಡರ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳೋಣ ಇವಾಗ. ಸ್ನೇಹಿತರೆ ಶೋಲ್ಡರ್ ಅಂತೂ ನಮ್ಗೆ ಫಿಕ್ಸ್ ಆಯಿತು, 10 ಇಂಚ್ ಇದೆ ಅಂತೇಳಿ. ನಮಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗಿ 9.5 ರೆಡಿ ಸಿಗುತ್ತೆ. 9.5 ಸಿಕ್ಕರೆ ಸಾಕಾಗುತ್ತೆ ಅವ್ರಿಗೆ. ನೋಡಿ ಇವಾಗ ಇಲ್ಲಿ 10 ಇಂಚ್ ಇದೆ, ಇಲ್ಲಿ 5 ಇಂಚ್ ಇದೆ, ಇಲ್ಲಿ 1.5 ಇಂಚು ಕ್ರಾಸ್ ತಗೊಂತ ಇದೀನಿ ನೋಡಿ ಕೆಳಗಡೆಗೆ. ಇದು ಎಷ್ಟು ತಗೋಬೇಕು ಅಂತ ಇಲ್ಲ ಸ್ನೇಹಿತರೆ, ಇದು ಹೆಚ್ಚು ಕಡಿಮೆ ತಗೋಬಹುದು ಇದನ್ನ. ಬಟ್ ಇಲ್ಲಿಗಂತೂ ಇದು ಕಡಿಮೆ ಇರಬೇಕು ಕ್ರಾಸಲ್ಲಿ. ನೋಡಿ ಈ ಥರ ಒಂದು ಕ್ರಾಸಲ್ಲಿ ಲೈನ್ ಹಾಕೊಂಡಿದ್ದೀನಿ. ನೀವು ಇವಾಗ ಕೊರಳಿನ ಅಗಲ ಸ್ನೇಹಿತರೆ ನೋಡಿ ಇದನ್ನ ಜಾಸ್ತಿ ಇಡಬಾರ್ದು. ನಾನು 1.25 ಇಂಚಿನಷ್ಟು ಇಡ್ತಾ ಇದ್ದೀನಿ. ಜಾಸ್ತಿ ಆದರೆ ಆ ಕಡೆ ಹೋಗುತ್ತೆ. ನೋಡಿ ಜಾರುತ್ತೆ, ಶೋಲ್ಡರ್ ಜಾರುತ್ತೆ. ಹಾಗಾಗಿ ನೋಡಿ 1.25 ಇಂಚ್ ಇಟ್ಟಿದ್ದೀನಿ. ನಮಗೆ ಇದು ಸ್ಟಿಚಿಂಗ್ ಮಾರ್ಜಿನ್ ಸೇರಿ ನಮಗೆ 2 ಇಂಚು ರೆಡಿ ಆಗುತ್ತೆ. ಲೆಂತ್ ಬಂದು ಸ್ನೇಹಿತರೆ ನೋಡಿ ಕೆಳಗಡೆಯಿಂದ ಒಂದು ಮೇಲ್ಗಡೆಯಿಂದ ತೋರಿಸ್ತೀನಿ ನಾನು ನಿಮಗೆ. ನೋಡಿ 7 ಇಂಚು ಅಂದರೆ 6.25 ಇಂಚ್ ಇಟ್ಟರೆ ಸಾಕಾಗುತ್ತೆ ಇದಕ್ಕೆ. ನಾನು 6.25 ಇಂಚ್ಗೆ ಉದ್ದ. ನೋಡಿ ಇದು ನೆಕ್ಕಿನ ಉದ್ದ ಸ್ನೇಹಿತರೆ. ನೋಡಿ ನೆಕ್ಕನ್ನು ಕೂಡ ನೀವು ಇದರಲ್ಲಿ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ ಮಾಡ್ಬೋದು. ನಾನು ನೋಡಿ ಈ ಥರ ವಿ ಶೇಪಲ್ಲಿ ಇದನ್ನು ಮಾರ್ಕ್ ಮಾಡ್ಕೊತ ಇದ್ದೀನಿ. ಇದು ಫ್ರಂಟ್ ನೆಕ್ಕು ಸ್ನೇಹಿತರೆ, ಮತ್ತೆ ನೆನಪಿರಲಿ ಇದು ಫ್ರಂಟ್ ನೆಕ್ಕು. ನೋಡಿ ಇದು ಇಲ್ಲಿಗೆ ಶೋಲ್ಡ್ರ್ ಬಂತು ಸ್ನೇಹಿತರೆ. ಇಲ್ಲಿಗೆ ನಾನು ಇಲ್ಲಿ ಜಾಯಿಂಟ್ ಮಾಡ್ಕೊಂಡಿಲ್ಲ, ಸಪ್ರೇಟ್ ಮಾಡಿಲ್ಲ, ಡೈರೆಕ್ಟಾಗಿ ತಗೊತಾ ಇದ್ದೀನಿ. ಮತ್ತೆ ಇಲ್ಲಿ ಜಾಯಿಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಕೆಳಗಡೆ ಮಾತ್ರ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ತಗೊಂಡಿದ್ದೀನಿ, ಮೇಲ್ಗಡೆ ತಗೊಂಡಿಲ್ಲ. ನೋಡಿ ಇದು ಶೋಲ್ಡ್ರು, ಇದು ಫ್ರಂಟ್ ನೆಕ್ಕು. ಉದ್ದ ಬಂದು 6.25 ಇದೆ, ಅಗಲ ಬಂದು 1.25 ಇಟ್ಟಿದ್ದೀನಿ ಸ್ನೇಹಿತರೆ. ನೋಡಿ ನಾನು ಇವಾಗ ಕಟ್ ಮಾಡಿ ತೋರಿಸ್ತೀನಿ. ಫ್ರಂಟ್ ಬ್ಯಾಕ್ ಸೈಡ್ ಇಂದ ನಿಮಗೆ ನೆಕ್ ಅನ್ನ ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ ನೋಡಿ ಇದು ಫ್ರಂಟ್ ಸೈಡ್ ನಾವು ಇವಾಗ ಕಟ್ ಮಾಡ್ಕೊಂಡಿದ್ದೀವಿ. ಬ್ಯಾಕ್ ನೆಕ್ ಅಷ್ಟೇ ನೋಡಿ ಅಗಲ 1.25 ಇರುತ್ತೆ. ನೀವು ಇದನ್ನು ಕೂಡ ಎಷ್ಟು ಬೇಕಾದ್ರೂ ಇಡ್ಬೋದು ಸ್ನೇಹಿತರೆ. ನೋಡಿ ಇದು ಫ್ರಂಟ್ಗಿಂತೂ ಸ್ವಲ್ಪ ಮೇಲಕ್ಕಿರಲಿ, ಸ್ವಲ್ಪ 1 ಇಂಚ್ ಮೇಲಕ್ಕಿದ್ರೆ ಸಾಕಾಗುತ್ತೆ. ಎಷ್ಟಿದ್ರು ತೊಂದರೆ ಇಲ್ಲ, ಇಡ್ಬೋದು. ಇಲ್ಲ ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ಒಂದು 2 ಇಂಚ್ 3 ಇಂಚ್ವರೆಗೂ ಮಾತ್ರ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಮ ಆಪ್ಷನ್ಸು ಎಷ್ಟಾದರೂ ಇಡ್ಬೋದು. ನೋಡಿ ನಾನು ಇಲ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಬ್ಯಾಕ್ ನೆಕ್ ಸ್ನೇಹಿತರೆ. ಇದು
ಹಾಗೆ ಸ್ನೇಹಿತರೆ ನೋಡಿ ಇದನ್ನ ಸೈಡ್ ನಾವು ಲೈನ್ ಹಾಕೊಂಡಿದೀವಿ ಕ್ರಾಸ್ ಅಲ್ಲಿ, ಇದನ್ನ ಇವಾಗ ಕಟ್ ಮಾಡೋಣ. ಸ್ನೇಹಿತರೆ ನೋಡಿ ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಯ್ತು ಅಂತ ಹೇಳಿ. ಸ್ನೇಹಿತರೆ ನೋಡಿ ಇದು ಒಂದು ಲೈನಿಂಗು ಮತ್ತು ಹಾಗೆ ಮೇಲ್ಗಡೆ ಬಟ್ಟೆ ಎರಡನ್ನೂ ಒಂದೇ ಸಾರಿ ಕಟ್ ಮಾಡ್ಕೋಬೇಕು ಈ ರೀತಿ. ನೋಡಿ ಇದು ಫ್ರಂಟ್ ಪಾರ್ಟ್ ಆಯಿತು. ನೋಡಿ ಇದು ಫ್ರಂಟು. ನಾವು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಅಷ್ಟೇ ಸ್ನೇಹಿತರೆ, ಇದರಲ್ಲಿ ಯಾವುದೇ ಹೊಲಿಗೆ ಕಾಣಬಾರ್ದು, ಬಟ್ಟೆ ಕಾಣಬಾರ್ದು, ಒಳಗಡೆನೇ ಸ್ಟಿಚ್ ಮಾಡಬೇಕು. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ತೋರಿಸ್ತೀನಿ ಯಾವ ರೀತಿ ಸ್ಟಿಚ್ ಮಾಡ್ಬೇಕು ಅನ್ನೋದನ್ನ. ನೋಡಿ ಈ ಥರ ನಮಗೆ ರೆಡಿ ಆಗಬೇಕು. ನೋಡಿ ಸ್ನೇಹಿತರೆ ಇದು 11 ಇಂಚ್ ಹೇಳಿದೆ ನಿಮಗೆ. 11 ಅಂದರೆ 11.5 ಬೇಕು. ಅರ್ಧ ಇಂಚು ಕೆಳಗಡೆ ಮಾರ್ಜಿನ್ ಮಾತ್ರ ತಗೊಂಡಿದ್ದೀನಿ. ನೋಡಿ 11.5 ಇಂಚು ಲೆಂತ್ ಇದೆ. ಶೋಲ್ಡ್ರ್ ಬಂದು ಸ್ನೇಹಿತರೆ 10 ಇಂಚು ಅಂತ ಹೇಳಿದ್ವಿ. ನೋಡಿ 10 ಇಂಚು ಇದೆ. ಇವಾಗ ಮೆಜರ್ಮೆಂಟ್ ಪ್ರಕಾರ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಇವಾಗ ಬೆಲ್ಟ್ ಕಟ್ ಮಾಡಿ ತೋರಿಸ್ತೀನಿ. ಬೆಲ್ಟ್ ಬಂದು ಸ್ನೇಹಿತರೆ 20 ಇಂಚು ಸೊಂಟದ ಅಳತೆ ಇದೆ ಸ್ನೇಹಿತರೆ. ನೋಡಿ ಇದಕ್ಕೆ ನೀವು ಕ್ಯಾನ್ವಾಸ್ ಕೂಡ ಬಳಸ್ಬೋದು, ಪೇಪರ್ ಕ್ಯಾನ್ವಾಸು ಅಥವಾ ನೀವು ಯಾವ ಕ್ಯಾನ್ವಾಸ್ ಆದರೂ ಬಳಸಿ ನಡೆಯುತ್ತೆ. ನಮಗೆ ಬೇಕಾಗಿರೋದು 20 ಇಂಚು ಸ್ನೇಹಿತರೆ. ನೋಡಿ 20 ಇಂಚ್ ಬೆಲ್ಟು. ಅಗಲ ಬಂದು 2 ಇಂಚ್ ಇರುತ್ತೆ. ಯಾವಾಗಲೂ ಅಗಲ ಬಂದು 2 ಇಂಚ್ ಇರಬೇಕು. ನೋಡಿ 20 ಸ್ನೇಹಿತರೆ. 20ಕ್ಕೆ ನಾವು 3 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೇಕು. ನೋಡಿ ಆ ಸೈಡ್ ಈ ಸೈಡ್ 1.5 ಇಂಚ್ ಬೇಕಾಗುತ್ತೆ ನಮಗೆ. ಅಂದ್ರೆ 1.5 ಇಂಚು ಪ್ಲಸ್ ಅರ್ಧ ಇಂಚ್ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ಒಂದು ಸೈಡ್ ಬಂದು 2 ಇಂಚ್ ಆಗುತ್ತೆ. ಈ ಸೈಡ್ ಆ ಸೈಡ್ ಸೇರಿ 4 ಇಂಚು. ಟೋಟಲ್ 4 ಇಂಚು ಎಕ್ಸ್ಟ್ರಾ ತಗೋಬೇಕು. ಅಲ್ಲಿಗೆ 24 ಇಂಚ್ ಬೇಕು. ಅಂದರೆ ನೋಡಿ 12 ಇಂಚು ತಗೋಬೇಕು ನಾವು. ಸ್ನೇಹಿತರೆ ನೋಡಿ ಇದು ಸೆಂಟರ್ ನಾಚು. ಹಾಗೆ ಇದು ಕಾಲು ಭಾಗಕ್ಕೆ ಇನ್ನೊಂದು ನ್ಯಾಚ್ ಹಾಕಬೇಕು. ನೋಡಿ ಸ್ನೇಹಿತರೆ ಇದು ನಮಗೆ ಇದು ಜಾಸ್ತಿ ಇದೆ ಸ್ನೇಹಿತರೆ. ಇದನ್ನ ಫೋಲ್ಡ್ ಮಾಡ್ಕೋಬೇಕು. ನೋಡಿ ನಾನು 4.5 ಇಂಚ್ ಬಿಟ್ಕೊಂಡು ಉಳಿದನ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ನೋಡಿ ಈ ರೀತಿ ಬೆಲ್ಟ್ ಅನ್ನ ಮಾಡ್ಕೋಬೇಕು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ ಇದ್ರದ್ದು ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋ ಹಾಕ್ತೀನಿ, ದಯವಿಟ್ಟು ನೋಡಿ ಸ್ನೇಹಿತರೆ. ನೋಡಿ ಇದು ಲಂಗ, ಹಾಗೆ ಇದು ಬೆಲ್ಟು, ಹಾಗೆ ಇದು ಬಾಡಿ. ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡ್ಬೇಕು. ಇದನ್ನ ನೋಡಿ ಈ ರೀತಿ ನಾವು ಸ್ಟಿಚ್ ಮಾಡಬೇಕು. ಇದಕ್ಕೆ ನೆರಿಗೆಯನ್ನು ಪ್ಲೇಟ್ಸನ್ನು 2 ರೀತಿ ಇಡ್ಬೋದು ಸ್ನೇಹಿತರೆ. ಅದು ಇದರ ಬದಲ ಪ್ಲೇಟ್ಸ್ ಒಂದು ಸಾದಾ ಪ್ಲೇಟ್ಸ್ ಒಂದು 2 ರೀತಿ ಇಡ್ಬೋದು ಸ್ನೇಹಿತರೆ. ಹಾಗೆ ನೋಡಿ ನಾನು ನಿಮಗೆ ಉಳಿದ ಬಟ್ಟೆ ಸುಮ್ಮನೆ ವೇಸ್ಟ್ ಮಾಡಬಾರ್ದು. ನೋಡಿ ಇದಕ್ಕೆ ಎಷ್ಟು ಅಗಲ ಬರುತ್ತೋ ಅಷ್ಟು ಅಗಲನ ಈ ಒಂದು ಸೈಡ್ ಇದಕ್ಕೆ ಅಟ್ಯಾಚ್ ಮಾಡ್ಕೊಂಬಿಡಿ. ಇದಕ್ಕೆ ನೋಡಿ ಇದು ಕಟ್ ಮಾಡ್ಕೊಂಡು ಇದು ಎಷ್ಟಿದೆಯೋ ಅಷ್ಟಕ್ಕೆ ಇಲ್ಲಿಗೆ ಇದು ಇಷ್ಟೇ ಸಾಕು ನಮಗೆ. ಲುಪ್ಸಿಗೆ ಅಷ್ಟೇ ಬೇಕಾಗಿರೋ ಬಟ್ಟೆ, ಇನ್ನೊಂದು ಏನು ಬೇಕಾಗಿಲ್ಲ. ಪಾಕೆಟಿಗೆ ಬೇಕು ಸ್ನೇಹಿತರೆ. ಪಾಕೆಟ್ಗೆ ನಾವು ಬೇರೆ ಬಟ್ಟೆ, ಸ್ಕೂಲ್ ಯೂನಿಫಾರ್ಮ್ ಬಟ್ಟೆ ಹಾಕಿದರೆ ನಡೆಯುತ್ತೆ. ನಿಮಗೆ ಅಗಲ ಇನ್ನೂ ಜಾಸ್ತಿ ಆಗ್ಬೇಕಂದ್ರೆ ಈ ಪೀಸನ್ನು ಇದಕ್ಕೆ ಅಟ್ಯಾಚ್ ಮಾಡಿಬಿಡಿ. ಒಂದು ಸೈಡ್ ಅಟ್ಯಾಚ್ ಮಾಡಿದ್ರೆ ಸಾಕು, ನಿಮಗೆ ಕರೆಕ್ಟಾಗಿ ಬರುತ್ತೆ. ಅಗಲನೂ ಕೂಡ ಆಗುತ್ತೆ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.